ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ವಿನ್ಸ್ಟನ್ ಚರ್ಚಿಲ್ಲು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳಿದ್ರು. ಏನೋ ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರಿದ್ದರು, ಉಕ್ಕಿನ ಮನುಷ್ಯರಾಗಿದ್ದರು, ಹೈದರಾಬಾದ್ನ ತೊಗೊಂಡು ಮತ್ತೆ ಅಂಥದ್ದೇ ಪರಿಸ್ಥಿತಿ ರಿಪೀಟ್ ಆಗ್ತಿದೆ. ನಮ್ಮ ಪೊಲೀಸನ್ನ ತೊಗೊಂಡು ಇವರು ಗನ್ನುಗಳನ್ನ ಕೊಟ್ಟು ಮದ್ದುಗುಂಡುಗಳನ್ನ ಕೊಟ್ಟು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಲ್ಲ ಅನ್ನೋದೇನು ಗ್ಯಾರಂಟಿ? ಇಂಥ ಪ್ರಸಂಗ ಬಂದು ಒದಗಲ್ಲ ಅನ್ನೋದೇನು ಗ್ಯಾರಂಟಿ? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇವತ್ತೇ ಸರಿಯಾದ ಸ್ಟೆಪ್ ತಗೋಬೇಕಾಗಿದೆ. ಈ ಸ್ಟೆಪ್ ತಗೋತಕ್ಕಂಥ ಅಧಿಕಾರ ಇರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಫಸ್ಟು ನೀವು ಬನಾನಾ ರಿಪಬ್ಲಿಕ್ ಮಾಡಬಾರ್ದು. ನಮ್ಮ ದೇಶದ ಅಖಂಡತೆ, ಏಕತೆ, ಸಮಗ್ರತೆಯನ್ನು ಕಾಪಾಡ್ತಕ್ಕಂಥ ನಿಮ್ಮ ಜವಾಬ್ದಾರಿನ ನೀವು ಸರಿಯಾಗಿ ನಿರ್ವಹಿಸ್ತಿದ್ದೀರಾ ಅಂತಂದರೆ, ಮತ್ತು ಎಷ್ಟೆಚ್ ಇನ್ ಟೈಮ್ ವಿಲ್ ಸೇವ್ 9 ಅಂತ ಆಗಲೆಲ್ಲ ಹೇಳ್ತಿದ್ದೀನಿ. ನೀವು ಇವಾಗಲೇ ಸರಿಯಾದ ಸ್ಟೆಪ್ ತೊಗೊಂಡು ಇವ್ರನ್ನೆಲ್ಲ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ತಗೊಂಬನ್ನಿ ಕರ್ನಾಟಕದಲ್ಲಿ. ಇವ್ರಿಗೆಲ್ಲ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ದಂಗೆ ಇದು ಮಾಡಿ ಡಿಬಾರ್ ಮಾಡಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ವಿ. ಏನು ಅಂತಂದರೆ, ನಮ್ಮ ದೇಶಭಕ್ತಿಯಿಂದ ಕೊಟ್ಟಿರಬೇಕು. ಯಾರೋ ಟ್ಯಾಕ್ಸ್ ಕಟ್ತೀವಿ, ಟ್ಯಾಕ್ಸ್ ಕಟ್ಟೋರು ತಲೆಮರೆಯಲ್ಲೇ ಇರ್ತೀವಿ, ಎಲೆಮರೆ ಕಾಯ್ತಾರ, ಮುಂದಕ್ಕೆ ಬರೋದಿಲ್ಲ. ನಮಗೆ ಅದು ಫ್ರೀ ಕೊಡಬೇಕು, ಇದು ಫ್ರೀ ಕೊಡಬೇಕು, ಮೊಟ್ಟೆ ಫ್ರೀ ಕೊಡಬೇಕು, ಅನ್ನ ಫ್ರೀ ಕೊಡಬೇಕು, 5 kg ಅಕ್ಕಿ ಫ್ರೀ ಕೊಡಬೇಕು, 25 kg ಅಕ್ಕಿ ಫ್ರೀ ಕೊಡಬೇಕು, ಬಸ್ ಫ್ರೀ ಮಾಡಬೇಕು ಅಂತ ಯಾರು ಕೇಳೇ ಇಲ್ಲ ರೀ. ಆದರೂ ಕೊಡ್ತೀವಿ. ಏನು ಅಂದರೆ, ರಾಜಕೀಯ ವ್ಯಕ್ತಿಗಳು ಯಾರಿಗೆ ಮುಖ್ಯಮಂತ್ರಿ ಆಗಬೇಕಿರುತ್ತೆ, ಯಾರಿಗೆ MLA ಆಗಬೇಕಿರುತ್ತೆ, ಯಾರು ಉಪಮುಖ್ಯಮಂತ್ರಿ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ಅನೌನ್ಸ್ ಮಾಡ್ತಾರೆ ಇವರು. ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ದೇಶ ಸೇವೆ ಮಾಡೋದನ್ನು ಎಲ್ಲಾದರೂ ಇದೆ ಅಂತಂದ್ರೆ ನಮ್ಮ ಇಂಡಿಯಾ ದೇಶನೇ ಫಸ್ಟ್. ಮತ್ತೆ ಹೇಳಬೇಕಾಗತ್ತೆ. ಅದಕ್ಕೇನು ವಿನ್ಸ್ಟನ್ ಚರ್ಚಿಲ್ ನೋಡಿ, ಆತ ದಾರ್ಶನಿಕ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಬೇರೆ ದೇಶದ ಪ್ರಧಾನಮಂತ್ರಿ ಆಗಿದ್ದು ನಮ್ಮನ್ನು ಆಳ್ತಿದ್ರು, ಒಂದು ಒಳ್ಳೆ ಬುದ್ಧಿ ಮಾತು ಹೇಳಿದ್ರು. ಅದನ್ನು ಕೇಳಲಿಲ್ವಲ್ಲ ನಾವು? ಅವಾಗ ಯಾರು ಕೇಳಲಿಲ್ಲ? ಇದೇ ಕಳ್ಳ ಮಳ್ಳ ಕೇಳಲಿಲ್ಲ. ಜವಾಹರ್ಲಾಲ್ ನೆಹರು ಕಳ್ಳ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಳ್ಳ. ಇವರಿಬ್ಬರು ಏನು ಮಾಡಿದ್ರು, ಅದನ್ನು ಗಮನ ಹರಿಸಿಲ್ಲ. ಅವತ್ತೇ ಸರಿಯಾದ ಗಮನ ಹರಿಸಿದ್ರೆ ಇಂಥ ಪರಿಸ್ಥಿತಿ ಬಂದು ಬರ್ತಿರಲಿಲ್ಲ. ಇವರೇನು ಮಾಡಿದ್ರು, ಕೋತಿ ಮೊಸರು ತಿಂದ್ಬಿಟ್ಟು ಮೇಕೆ ಬಾಯಿಗೆ ಒರೆಸ್ತಂತೆ, ಕನ್ನಡದಲ್ಲಿ ಗಾದೆ ಇದೆ. ಹಾಗೆ ಇವರೇನು ಮಾಡಿದ್ರು, ಸಂವಿಧಾನ ರಚನೆ ಮಾಡೋಕ್ಕೆ ಪಾಪ ಅಂಬೇಡ್ಕರ್ ತಗೊಂಬಂದು ಕೂರಿಸ್ಬಿಟ್ರು. ಆತ ಮಾಡಿದ ಸಂವಿಧಾನ ರಚನೆ 1947ರಿಂದ 60ನೇ ಇಸ್ವಿವರೆಗೂ ಓಕೆ ಸರಿ ಇತ್ತು. ಆದರೆ ಇವತ್ತೇನಾಗಿದೆ, ಈ ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸೋ ಡರ್ಟಿ ಪಾಲಿಟಿಕ್ಸ್ ಅಂತ ಕರಿತೀವಿ. ಇಂಥವರೇ ಜಾಸ್ತಿ ಇರೋದ್ರಿಂದ ಏನಾಗಿದೆ, ಇವತ್ತು ಸ್ಟೇಟ್ ಗೌರ್ನಮೆಂಟು ಬರೀ ಬರಿಗೈನಲ್ಲಿ ಹೋಗಿ ಯುದ್ಧ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ಬೋದು, ಇಂಡಿಯಾ ದೇಶದ ಮೇಲೆ ಅಟ್ಯಾಕ್ ಮಾಡ್ಬೋದು. ಪಾಕಿಸ್ತಾನದವ್ರು ಅಲ್ಲ ರೀ ನಮ್ಮ ಶತ್ರುಗಳು, ಚೈನಾದವ್ರು ಅಲ್ಲ ರೀ ಶತ್ರುಗಳು. ನಮ್ಮ ದೇಶದ ಮೈಂಡ್ ಸೆಟ್ ಡರ್ಟಿ ಪಾಲಿಟಿಕ್ಸ್. ಹೇಗಾದರೂ ಮಾಡಿ ಅಧಿಕಾರ ತಗೋಬೇಕು. ಅಧಿಕಾರ ತೊಗೊಂಡ್ಮೇಲೆ ಫಾಸ್ಟೆಸ್ಟ್ ವೇ ಆಫ್ ಮೇಕಿಂಗ್ ಮನಿ ಇಸ್ ಪಾಲಿಟಿಕ್ಸ್. ಉದ್ಯೋಗ ಆಗಿದೆ, ದುಡ್ಡು ಮಾಡಬೇಕು, ನನಗಿರಬೇಕು ಮಕ್ಕಳು ಅಧಿಕಾರ, ನನ್ನ ಮಕ್ಕಳಿಗಿರಬೇಕು, ಮೊಮ್ಮಕ್ಕಳಿಗಿರಬೇಕು, ವಂಶ ಪಾರಂಪರ್ಯವಾಗಿ ನನಗೇ ಇರಬೇಕು, ಎಲ್ಲ ಸುಖ ಸೌಭಾಗ್ಯಗಳನ್ನ ನಾನೇ ಅನುಭವಿಸ್ಬೇಕು. ಇಡೀ ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಜನಸಾಮಾನ್ಯರೆಲ್ಲ ಉಳಿಗದವರು, ಅವ್ರು ನಾವು ಹೇಳ್ದಂಗೆ ಕೇಳ್ಕೋಬೇಕು, ಬರೀ ಓಟ್ ಹಾಕೋದಷ್ಟೇ ಅವ್ರ ಕೆಲಸ, ನಾವು ಕೊಟ್ಟಿದ್ದನ್ನು ಇದು ಮಾಡಬೇಕು ಅನ್ನೋ ಮನೋಭಾವ ಬೆಳೀತಾ ಇದೆ. ಈ ಮನೋಭಾವ ಬೆಳೀತಾ ಇರೋದು ಯಾರು BA BSc BComನ 3ನೇ ಅಟೆಂಪ್ಟ್, 4ನೇ ಅಟೆಂಪ್ಟ್, 5ನೇ ಅಟೆಂಪ್ಟಲ್ಲಿ ಮಾಡ್ತಾರೆ. ಅಳಕ್ಕೆ ಮೇಲೆ ಪುಳಕ್ಕೆ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ. ಅಂಥವ್ರಿಗೆ ಜಾಸ್ತಿ ಬಂದಿದೆ. ಏನು ಅಂದ್ರೆ, ಹೇಗೋ ದುಡ್ಡು ಮಾಡಿಬಿಡ್ತಾರೆ. ದುಡ್ಡಿದ್ದವನೇ ದೊಡ್ಡಪ್ಪ. ಹಿಂದಿಯೊಳಗೆ ಗಾದೆ ಇದೆ, ಜಿಸ್ಕಿ ಲಾಟಿ ಉಸ್ಕಿ ಬೈನ್ಸ್ ಅಂತ. ಯಾರ್ದು ಹತ್ರ ಕೋಲಿರುತ್ತೆ ಅವ್ರದ್ದು ಹೆಮ್ಮೆ ಅಂತ. ಏನಾಗುತ್ತೆ, ಅಧಿಕಾರದ ದುರುಪಯೋಗ ಎಗ್ಗಿಲ್ಲದೆ ನಡೀತಾ ಇದೆ. ಎಗ್ಗಿಲ್ಲದೆ ಹೇಗೆ ನಡೆಯುತ್ತೆ ಅಂದರೆ, ಭ್ರಷ್ಟಾಚಾರ. ನೋಡಿ, ಏನೂ ಕೆಲಸ ಮಾಡಲಿಲ್ಲ ರೀ. ನೋಡಿ, ಅವರು ನಮ್ಮ ದೇಶದ 4ನೇ ಅತಿ ದೊಡ್ಡ ಶ್ರೀಮಂತ ಮಹಿಳೆ, ಪ್ರಪಂಚದಲ್ಲೇ ಅತಿ ದೊಡ್ಡ ಶ್ರೀಮಂತ ಮಹಿಳೆ. ಯಾಕೆ ಅಂತ ಕೇಳೋಕ್ಕಾಗಿಲ್ಲ, ಯಾಕೆ ಅಂತ ಕೋರ್ಟಲ್ಲಿ ಕೇಸ್ ಹಾಕೋಕ್ಕಾಗಿಲ್ಲ, ಯಾಕೆ ಅಂತ ಎನ್ಕ್ವೈರಿ ಮಾಡೋಕ್ಕಾಗಿಲ್ಲ. ಇಂಥ ಡೆಮಾಕ್ರಸಿ ನಿಜವಾಗ್ಲೂ ಬೇಕಾ ನಮಗೆ? ಆರ್ ವಿ ನಾಟ್ ಮೇಕಿಂಗ್ ಇಂಡಿಯಾ ಎ ಬನಾನಾ ರಿಪಬ್ಲಿಕ್? ಇದು ಕ್ವಶನ್ ಮಾಡಿದ್ರೆ ಹೌದು, ನಾವೆಲ್ಲ ಮಾಡ್ತಾಯಿದ್ವಿ. ಇದು ಯಾರೋ ರಾಜಕಾರಣಿಗಳಿಲ್ಲ, ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ, ಪ್ರಧಾನಮಂತ್ರಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ, MP ಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ. ಯಾರು ಅಂಬೇಡ್ಕರ್ ಇದ್ದಾರೆ, ಪ್ರಿಯಾಂಬಲಲ್ಲಿ ಹೇಳ್ಬಿಟ್ಟಿದ್ದಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನಮಗೆ ನಾವೇ ಸಮರ್ಪಿಸ್ಕೊಂಡಿದ್ದೀವಿ ಸಂವಿಧಾನವನ್ನು. ಬನ್ನಿ, ನಾವು ಜನಗಳು ಎಚ್ಚೆತ್ಕೋಬೇಕು, ಜನಗಳು ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಹಾಗಾಗಿ ಎಲೆಕ್ಷನ್ ಕಮಿಷನ್ನು ಏನು ಸ್ಟೇಟ್ ಗೌರ್ನಮೆಂಟ್ ಸೆಂಟ್ರಲ್ ಗೌರ್ನಮೆಂಟ್ ವಿರುದ್ಧ ಸ್ಟ್ರೈಕ್ ಮಾಡೋಕ್ಕೆ ಹೊರಟಿದೆ, ಯುದ್ಧ ಮಾಡೋಕ್ಕೆ ಹೊರಟಿದೆ, ಇದನ್ನು ತಡಿಬೇಕು. ಮತ್ತು ಮುಂದೆ ಈ ಥರ ಕಾರ್ಯಕ್ರಮಗಳು ಮತ್ತು ಈ ಅನುದಾನದ ಕೊರತೆ ಇದು ಬರುತ್ತೆ. ಇದು ಮಾಡಿದಾಗ ಅನುದಾನ ಸಿಗ್ತಿಲ್ಲ ಅಂತ ಜನಸಾಮಾನ್ಯರಿಗೆ ಅವ್ರು ಕೇಳ್ತಿರೋ ಸರಿ ಅನಿಸುತ್ತೆ. ನಮಗೋಸ್ಕರ ದುಡ್ಡು ಕೇಳ್ತಾ ಇದ್ದಾರೆ ಸರಿ ಅನಿಸುತ್ತೆ.
ಇದು ಬೂಟಾಟಿಕೆ ಕಳ್ಳಾಟ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಇವ್ರನ್ನ ಯಾರೇ ಕೇಳಿದ್ರು ಬಸ್ ಫ್ರೀ ಮಾಡಿ ಅಂದ್ಬಿಟ್ಟು, ಇವ್ರನ್ನ ಯಾರೇ ಕೇಳಿದ್ರು ಅಕ್ಕಿನ ಫ್ರೀ ಮಾಡಿ ಅಂತ, ಇವ್ರನ್ನ ಯಾರನ್ನೇ ಕೇಳಿದ್ರು ಹೆಂಗಸರಿಗೆ 5,000 ಕೊಡಿ ಅಂತ ಅಂದ್ಬಿಟ್ಟು, 2,000 ಕೊಡಿ ಅಂದ್ಬಿಟ್ಟು, ಇವ್ರನ್ನ ಯಾರೇ ಕೇಳಿದ್ರು ವಿದ್ಯಾವಂತರಿಗೆ 1,500 3,000 ಕೊಡಿ ಅಂತ, ಇವ್ರನ್ನ ಯಾರನ್ನೇ ಕೇಳಿದ್ರು ಎಲೆಕ್ಟ್ರಿಸಿಟಿ ಫ್ರೀ ಮಾಡಿ ಅಂತ, ಇವ್ರು ತೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡಿಬಿಟ್ರು. ನಾಳೆ ಇಂಡಿಯಾನೇ ಫ್ರೀ ಕೇಳ್ತಾರೆ, ಇಂಡಿಯಾನ ಫ್ರೀ ತೊಗೊಂಡ್ಬಿಟ್ಟಿದ್ದಾರೆ. ಇವ್ರ ಮನೇನೇ ದುಡ್ಡು ತಂದು ಕೊಡಲಿ ಸ್ವಾಮಿ, ನಮಗೇನು ಇದಿಲ್ಲ. ಇವ್ರು ಹೇಳ್ತಾರೆ ಬಾಲಾಕೋಟ್ ಸ್ಟ್ರೈಕ್ ಆದಾಗ ನರೇಂದ್ರ ಮೋದಿ ಗನ್ ತಗೊಂಡು ಹೋಗಿದ್ದಾರೆ ಯುದ್ಧ ಮಾಡೋದಕ್ಕೆ ಅಂತ. ಇಷ್ಟೆಲ್ಲ ಬುದ್ಧಿ ಇರ್ತಕ್ಕಂಥ ಮುಖ್ಯಮಂತ್ರಿಯವರೇ ತಮ್ಮನ್ನು ಒಂದು ಪ್ರಶ್ನೆ ಕೇಳೋದಕ್ಕೆ, ನೀವು ಅಕ್ಕಿ ಚೀಲದ ಮೇಲೆ ನಿಮ್ಮ ಫೋಟೋ ಹಾಕಿಸ್ಕೊಂಬಿಟ್ರಲ್ಲ, ಅದು ಕ್ಯಾನ್ಸಲ್ ಆಗೋಯ್ತು ಬಿಡಿ. ಆದರೆ ನೀವು ಎಲ್ಲಿಂದ ತಂದಿದ್ದೀರಿ ದುಡ್ಕೊಂಡು ತಂದಿದ್ದೀರಾ? ಇದು ಯೋಚನೆ ಮಾಡಬೇಕಲ್ಲ. ಜನಸಾಮಾನ್ಯರು ಯೋಚನೆ ಮಾಡ್ತಾರೆ. ಸಾವಿರಾರು ಜನಗಳು, ಲಕ್ಷಾಂತರ ಜನಗಳ ಬಗ್ಗೆ ಈ ಸಂಶಯ ಬಂದಿದೆ. ಈ ಪ್ರಶ್ನೆಗಳು ಕೇಳಬೇಕು ಅಂತಾರೆ. ಅವರೆಲ್ಲರ ಧ್ವನಿಯಾಗಿ ನಾವು ಕೇಳ್ತಾ ಇದ್ವಿ. ನಮಸ್ತೆ ಹಿಂದೂಸ್ತಾನ್ ಈ ಮೈಸೂರಿನ ಮುಖಾಂತರ ಬನ್ನಿ. ಇಂಥ ಪ್ರಶ್ನೆಗಳೆಲ್ಲ ಆತ್ಮವನ್ನು ಚುಚ್ಚುತ್ತವೆ. ನೀವು ಒಬ್ಬರೇ ಕೂತಿದ್ದಾಗ ಯೋಚನೆ ಮಾಡಿ. ಸ್ವಾಭಿಮಾನ, ಸ್ವಾವಲಂಬನೆ, ಬಸವಣ್ಣವ್ರ ಬಗ್ಗೆ ಉದ್ದ ಭಾಷಣ ಬಿಡ್ತೀರಾ. ಬಸವಣ್ಣವ್ರು ಹೇಳಿದರೆ ಕಾಯಕವೇ ಕೈಲಾಸ ಅಂತ ಹೇಳಿದರೆ, ಕಷ್ಟಪಟ್ಟು ಕೆಲಸ ಮಾಡಿದವರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಹಾಗೆ ನಿಮ್ಮ ಮಗ ಕಷ್ಟಪಟ್ಟು ಓದಲಿಲ್ಲ ಅಂತಂದರೆ, ಅವನು ಏನು ಮಾಡಲಿಲ್ಲ ಅಂದರೆ, 4 ಜನ ಗಂಡು ಮಕ್ಕಳಲ್ಲಿ ಒಬ್ಬ ಕಷ್ಟಪಟ್ಟು ಓದ್ತಿರ್ತಾರೆ. ನಾವೆಲ್ಲರ ಮನೇಲಿ ಕೇಳ್ತೀವಿ, ಅವ್ನು ಕಾಲು ಕೆಳಗೆ ನುಸಿ ಬುದ್ಧಿ ಬರುತ್ತೆ, ಅವನು ಹಂಗೆ ಮಾಡ್ದ, ಅವ್ನು ಬುದ್ಧಿವಂತ, ಅವ್ನು ಹೇಳ್ದಂಗೆ ಕೇಳು, ಅವ್ನು ನಿಮ್ಮ ಮನೆ ಯಜಮಾನ ಅಂತ ಯಜಮಾನಿಕೆ ಕೊಡ್ತೀವಿ. ಒಂದು ಮನೆಯಲ್ಲೇ ಹಿಂಗೆ ನಡಿಬೇಕಾದ್ರೆ ದೇಶದ ಜನಗಳನ್ನೆಲ್ಲ ಕಷ್ಟಪಟ್ಟು ಕೆಲಸ ಹಾಗೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಕಷ್ಟಪಟ್ಟು ಯಾರು ಓದಿದ್ದಾರೆ, ಯಾರು ಎಜುಕೇಟ್ ಇದ್ದಾರೆ, ಅವರಿಗೆ ಉದ್ಯೋಗವನ್ನು ದೊರಕಿಸ್ಕೊಡ್ಬೇಕಾದಂಥ ಬಡ್ಜೆಟ್ಗಳನ್ನ ಮಾಡಬೇಕು ರೀ. 13-14 ಬಡ್ಜೆಟ್ ಮಾಡಿದ್ದೀವಿ ಅಂತ ಹೇಳ್ತೀರಾ. ಇದೆಲ್ಲ ನಿಮ್ಗೆ ಅನ್ಸೋದೇ ಇಲ್ವಾ? ಬರೀ ಭಿಕ್ಷೆ ಕೊಟ್ಟಂಗೆ 4 kg ಅಕ್ಕಿ ಕೊಟ್ಟೆ, 200 ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದೆ ಅಂತಂದರೆ ಜವಾಬ್ದಾರಿ ಮುಗಿದು ಇದನ್ನಕ್ಕೂ ಒಂದು ಪ್ರಶ್ನೆ ಕೇಳ್ತೀವಿ. ಎಲ್ಲಿವರೆಗೂ ಕೊಡ್ತೀರಾ ನೀವು? ಅದನ್ನು ಅನೌನ್ಸ್ ಮಾಡಿ ದಮ್ಮಿದ್ರೆ ಇನ್ನು 5 ವರ್ಷ ಕೊಡ್ತೀವಿ, 10 ವರ್ಷ ಕೊಡ್ತೀವಿ, ಲೈಫ್ ಲಾಂಗ್ ಕೊಡ್ತೀವಿ. ಇಲ್ಲ, ಲೋಕಸಭೆ ಎಲೆಕ್ಷನ್ವರೆಗೂ ಅಷ್ಟೇ. ಇದು ಈಗಲೇ ಗಾಳಿ ಹೋಗ್ತಾ ಇದೆ. ಏನು ಅಂತಂದರೆ ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದರಿಂದ ನೋಡಿ, ಬಸ್ ಫ್ರೀ ಮಾಡಿದ್ರಿ, ಅಕ್ಕಿ ಫ್ರೀ ಮಾಡಿದ್ರಿ, ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ರಿ, ಸ್ತ್ರೀಶಕ್ತಿ ಅಂದ್ಬಿಟ್ಟು 2,000-5,000 ಕೊಡ್ತಾ ಇದ್ದೀರಾ, ಇದು ಮಾಡಿದ್ರಿ. ಇದೆಲ್ಲ ಮಾಡಿದ್ರಿಂದ ಏನಾಗಿದೆ, ನಿಮಗೆ ನೆಕ್ಸ್ಟು ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಅದು ಮುಂಚೆನೇ ಗೊತ್ತಾಗಿದೆ ನಿಮಗೆ. ಏನು ಮಾಡ್ತೀರಿ, 3-4 ತಿಂಗಳು ಬಿಟ್ಟರೆ ಯಾರಿಗೂ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಅದಕ್ಕೇನು ಮಾಡ್ತೀರಾ, ದೋಷಾರೋಪಣೆ ಮಾಡೋದಕ್ಕೋಸ್ಕರ ಇವತ್ತು ಡೆಲ್ಲಿನಲ್ಲಿ ಹೋಗಿ ಏನೋ ಕಳ್ಳಂಗೊಂದು ಪಿಳ್ಳೆ ನೆವ ಅಂತ ಇಟ್ಕೊಂಡು ಇದು ಮಾಡ್ತಿದ್ದೀರಾ. ಈ ಹಣಕಾಸಿನ ಅನುದಾನ ಕೊಡ್ತಿಲ್ವಂತೆ ನೀವು ಯಾವುದೇ MLAಗೂ. ನಿಮ್ಮ MLAಗಳೇ ಇವತ್ತು ಸಾಕಷ್ಟು ಜನ ವಿರೋಧ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ಸಿನ MLAಗಳೇ ಜಾಸ್ತಿ ವಿರೋಧ ಮಾಡ್ತಾಯಿದ್ದಾರೆ. ಗಮನದಲ್ಲಿ ಇಟ್ಕೋಬೇಕು. BJP MLAಗಳೆಲ್ಲ ಸಮಯ ಈ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತಂದರೆ, ಎಲ್ಲೋ ರಸ್ತೆ ರಿಪೇರಿ ಆಗಿರುತ್ತೆ, ಎಲ್ಲೋ ನೀರಿನ ಕನೆಕ್ಷನ್ ರಿಪೇರಿ ಆಗಿರುತ್ತೆ, ಎಲ್ಲೋ ಡ್ರೈನೇಜ್ ರಿಪೇರಿ ಅದಕ್ಕೆ ಬಡ್ಜೆಟ್ ವ್ಯವಸ್ಥೆ ಮಾಡೋದು ಬೇಡ ಅಂದ್ಬಿಟ್ಟು ಏನು ಮಾಡ್ತೀವಿ, ಶಾಸಕರಿಗೆ ಅನುದಾನ ಕೊಡ್ತೀರಾ. 1 ಕೋಟಿನ 2 ಕೋಟಿನ ಪ್ರತಿ ವರ್ಷ. ಅದು DC ಹತ್ರ ಇರುತ್ತೆ ಫಂಡು. ಅದನ್ನು ಉಪಯೋಗಿಸ್ಕೊಂಡು ಸರ್ಕಾರದಲ್ಲಿ ಕೆಲಸ ಮಾಡಿಸ್ತಾರೆ, ಸಣ್ಣ ಪುಟ್ಟ ಕೆಲಸಗಳು. ಅದಕ್ಕೆ ಅನುದಾನ ಅಂತಾರೆ. ಈ ಥರ ಅನುದಾನವನ್ನು ನೀವು ಯಾವುದೇ ಶಾಸಕರಿಗೂ ಕೊಟ್ಟಿಲ್ವಂತೆ. ಯಾಕೆ ಕೊಟ್ಟಿಲ್ಲ ಅಂತಂದರೆ, ಎಲ್ಲ ಫ್ರೀ ಕೊಟ್ಬಿಟ್ಟು ದುಡ್ಡೇ ಇಲ್ಲ, ಖಜಾನೆ ದುಡ್ಡೇ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಶಾಸಕರಿಗೆ ಅನುದಾನ ಕೊಡೋದಕ್ಕೆ ದುಡ್ಡಿಲ್ಲ, ಖಜಾನೆ ಖಾಲಿಯಾಗಿ ದಿವಾಳಿಯಾಗಿದೆ. ಇದನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೋಸ್ಕರ, ರಾಜಕೀಯ ಮೇಲಾಟ ಮಾಡೋದಕ್ಕೋಸ್ಕರ ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ. ಅದ್ರ ಮೇಲೆ +1 ಸ್ಕೋರ್ ಮಾಡಿ ಹೇಗಾದರೂ ಮಾಡಿ ಕಾಂಗ್ರೆಸ್ನ ಅಧಿಕಾರ ತರಬೇಕು. ಅದಕ್ಕೋಸ್ಕರ ಹೋಗಿ ಇವತ್ತು ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು. ಇಂಥ ಬೂಟಾಟಿಕೆ, ಇಂಥ ನಾಟಕ, ಇಂಥ ಡಬಲ್ ಗೇಮ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತಂದರೆ ಬನ್ನಿ. ಇವತ್ತೇನು ಸ್ಟೇಟ್ ಗೌರ್ಮೆಂಟ್ ಮಾಡ್ತಾಯಿದೆ, ಸಂವಿಧಾನಬದ್ಧವಾಗಿ ಎಲೆಕ್ಟ್ ಆಗಿರೋರು ನೀವು, ಸಂವಿಧಾನಬದ್ಧವಾಗಿ ಅಧಿಕಾರ ತೊಗೊಂಡಿರೋರು, ಪ್ರಮಾಣ ವಚನ ತಗೋತೀರ. ಓತ್ ಅಂತ ಹೇಳಿದ್ರೆ ನೋಡಿ, ನಾವು ದೇಶದ ಅಖಂಡತೆ, ಏಕತೆ, ಸಮಗ್ರತೆಯನ್ನು ಕಾಪಾಡ್ತೀವಿ ಅಂತ ಹೇಳ್ತೀರ. ನಿಮ್ಮ ಇವತ್ತಿನ ಏನು ಕೆಲಸ ಇದೆ, ಸ್ಟ್ರೈಕ್ ಮಾಡ್ತಾಯಿದ್ದೀರಾ, ಇದು ಏಕತೆ, ಅಖಂಡತೆ, ಸಮಗ್ರತೆಗೆ, ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದೀರಾ. ಇದು ಹೀಗೆ ಮುಂದುವರಿತಾ ಹೋದರೆ ಯಾವತ್ತೋ ಒಂದು ದಿವಸ ಸ್ಟೇಟ್ ಗೌರ್ಮೆಂಟ್ಗಳು ಹೋಗಿ ದುಡ್ಡು ಕೊಡಿ, ಇಡಲಿಲ್ಲ ಅಂದರೆ ನಿಮ್ಮ ಮೇಲೆ ಗನ್ ಫೈಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮದ್ದು ಗುಂಡುಗಳು ಜೊತೆ ಹೋಗ್ಬೋದು. ಇದು ಏನಾಗುತ್ತೆ, ನಮ್ಮ ದೇಶದ ಅಖಂಡತೆಗೆ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದು ತಪ್ಪು, ಇದು ವಿರೋಧಿಸ್ತೀವಿ, ಇದನ್ನು ಖಂಡಿಸ್ತೀವಿ ಅಂತ ಹೇಳಿ ಇಂದಿನ ಎಪಿಸೋಡ್ ಮಾಡ್ತಾಯಿದ್ದೀವಿ. ಧನ್ಯವಾದ, ನಮಸ್ಕಾರ.